ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಇವತ್ತೇ ನಿರ್ಧಾರವಾಗಲಿದೆಯಾ ಲಾಕ್ಡೌನ್ ಕಂಟಿನ್ಯೂ ಭವಿಷ್ಯ? ಲಾಕ್ಡೌನ್ ಸಭೆಯಲ್ಲಿ ಸಿಎಂ ಬಿಎಸ್ವೈ ತೆಗೆದುಕೊಳ್ಳೋ ನಿರ್ಧಾರಗಳು ಏನು? ಸಭೆಯಲ್ಲಿ ತಜ್ಞರು ಕೊಡೋ ಸಲಹೆಗಳಾದ್ರೂ ಏನೇನು? ಇದೆಲ್ಲವನ್ನು ನೋಡೋಣ ಮತ್ತೆ ಫಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕಿಗೆ ಲಗಾಮು ಹಾಕುವ ಸಲುವಾಗಿ ಸದ್ಯ ಲಾಕ್ಡೌನ್ ಜಾರಿಯಲ್ಲಿದ್ದು ಇದೀಗ ಮತ್ತೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದೆ. ಜೂನ್ 7ರ ಬಳಿಕವೂ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯಾಗುತ್ತಾ ಅಥವಾ ಅನ್ಲಾಕ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಹೀಗಾಗಿ ಇಂದು ಸಿಎಂ ಬಿಎಸ್ವೈ ಮಹತ್ವದ ಸಭೆ ನಡೆಸಲಿದ್ದಾರೆ. ಇವತ್ತು ಸಂಜೆಯೊಳಗೆ ಲಾಕ್ಡೌನ್ ವಿಸ್ತರಣೆ ಭವಿಷ್ಯ ನಿರ್ಧಾರವಾಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿರುವ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಅಥವಾ ಅನ್ಲಾಕ್ ಮಾಡುವ ಬಗ್ಗೆ ಸಿಎಂ ಬಿಎಸ್ವೈ ಇಂದು ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ. ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಇಂದು ಸಿಎಂ ಸಭೆ ನಡೆಸಲಿದ್ದು, ಸಿಎಂ ಅಧಿಕೃತ ನಿವಾಸದಲ್ಲಿ 2 ದಿನಕ್ಕೊಮ್ಮೆ ನಡೆಯುವ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಅಥವಾ ಅನ್ಲಾಕ್ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಲಿರುವಂತಹ ಸಿಎಂ ಬಿಎಸ್ವೈ ಬಳಿಕ ಲಾಕ್ಡೌನ್ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಕೊರೋನಾ 2ನೇ ಅಲೆಯ ಬಳಿಕ 3ನೇ ಅಲೆ ಇನ್ನೇನು ಬರ್ತಿದ್ದು, ಸೋಂಕು ತಡೆಯುವ ಸಲುವಾಗಿ ಸಿಎಂ ಬಿಎಸ್ವೈ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಸಭೆ ನಡೆಸಲು ಮುಂದಾಗಿದ್ದಾರೆ. ಸಂಜೆ 4:30ಕ್ಕೆ ತಜ್ಞರ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ವರ್ಚುವಲ್ ಮೀಟಿಂಗ್ನಲ್ಲಿ ತಜ್ಞರ ಸಮಿತಿಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿರುವಂತಹ ತಜ್ಞರು ಭಾಗವಹಿಸಲಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಖುದ್ದು ಸಚಿವರೇ ಒಲವು ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಮಾಡಿದ ಅವಧಿಯಲ್ಲಿ ಕೊರೋನಾ ಸೋಂಕು ಕಂಟ್ರೋಲ್ಗೆ ಬಂದಿದೆ. ಹೀಗಾಗಿ ಜೂನ್ 7ರ ನಂತರವೂ ಲಾಕ್ಡೌನ್ ವಿಸ್ತರಣೆ ಫಿಕ್ಸ್ ಆಗಲಿದೆ ಎನ್ನಲಾಗಿದೆ. ಕೋವಿಡ್ ಉಸ್ತುವಾರಿಗಳಲ್ಲಿ 3 ಸಚಿವರು ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಸಿಎಂ ಬಿಎಸ್ವೈಗೆ ಸಲಹೆ ಕೊಟ್ಟಿದ್ದಾರೆ. ಕೊರೋನಾ ಕಡಿಮೆ ಆದಷ್ಟೇ ಲಾಕ್ಡೌನ್ ತೆರವಿಗೆ ಸೂಚನೆ ನೀಡಿದ್ದಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ನಿನ್ನೆ ಹೇಳಿದರು. ತಜ್ಞರು ನೀಡಿರುವ ವರದಿಯನ್ನ ಸಿಎಂ ಬಿಎಸ್ವೈಗೆ ನೀಡಿದ್ದೇನೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 5% ಕಡಿಮೆ ಆಗಬೇಕು. ಅಲ್ಲದೆ 5,000ಕ್ಕೂ ಕಡಿಮೆ ಕೇಸ್ ಬಂದಾಗಷ್ಟೇ ಲಾಕ್ಡೌನ್ ತೆರವು ಮಾಡಲು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕಡಿಮೆ ಆಗಿದೆ, ಆದರೆ 5%ಕ್ಕಿಂತ ಕಡಿಮೆ ಆಗಿಲ್ಲ ಅಂತ ಸುಧಾಕರ್ ಹೇಳಿದ್ದು, ಈ ಹೇಳಿಕೆಯನ್ನು ಸಿಎಂ ಪರಿಗಣಿಸುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಜಾರಿಯಾದ ಬಳಿಕ ಕೊರೋನಾ ಸೋಂಕು ಕಂಟ್ರೋಲ್ಗೆ ಬಂದಿದೆ. 25,000 ಗಡಿ ದಾಟ್ತಾ ಇದ್ದಂತಹ ಸೋಂಕು ಇದೀಗ 3ರಿಂದ 4,000ಕ್ಕೆ ಇಳಿದಿದೆ. ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅನ್ನೋದು ಬಿಬಿಎಂಪಿ ಅಭಿಪ್ರಾಯ. ಆದರೆ ಈ ಬಗ್ಗೆ ನಿನ್ನೆ ಮಾತನಾಡಿರುವಂತಹ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಲಾಕ್ಡೌನ್ ವಿಸ್ತರಣೆ ವಿಚಾರವಾಗಿ ತಜ್ಞರು ತಮ್ಮ ಅಭಿಪ್ರಾಯವನ್ನ ನೀಡಿದ್ದಾರೆ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ. ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದ್ದು ಇನ್ನು ಕೆಲ ದಿನಗಳ ಕಾಲ ಲಾಕ್ಡೌನ್ ಮಾಡುವಂತೆ ಕೆಲ ಸಚಿವರು ಒತ್ತಾಯ ಮಾಡುತ್ತಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಬಹುತೇಕ ಸಚಿವರ ಅಭಿಪ್ರಾಯವಾಗಿದ್ದು ಶೀಘ್ರವೇ ಸಿಎಂ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಡಿಸಿಎಂ ಅಶ್ವಥ್ ನಾರಾಯಣ್, ಕೃಷಿ ಸಚಿವ ಬಿಸಿ ಪಾಟೀಲ್, ನಿರಾಣಿ ಸೇರಿದಂತೆ ಹಲವರು ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸಲು ಬಿಬಿಎಂಪಿ ಸಲಹೆ ಕೊಟ್ಟಿದ್ದು, ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸಲು ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೂ ಚಿಕಿತ್ಸೆ ನೀಡಲು ಸಂಕಷ್ಟ ಎದುರಾಗಿದೆ. ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಹಳ್ಳಿಗಳಲ್ಲಿರುವ ಜನರು ಬೇಕಾಬಿಟ್ಟಿಯಾಗಿ ಸಿಟಿಗೆ ಪ್ರಯಾಣ ಬೆಳೆಸಿದ್ರೆ ಮತ್ತೆ ಕೊರೋನಾ ಅಬ್ಬರಿಸೋ ಸಾಧ್ಯತೆ ಇದೆ ಎನ್ನುವುದು ಬಿಬಿಎಂಪಿ ವಾದ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸಿಎಂ ಬಿಎಸ್ವೈ ತೀರ್ಮಾನಿಸುತ್ತಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ಸಚಿವರು ಅಧಿಕಾರಿಗಳ ಸಭೆಯ ಬಳಿಕ ಈ ಬಗ್ಗೆ ಸಿಎಂ ತೀರ್ಮಾನಿಸುತ್ತಾರೆ. ಬೊಮ್ಮಾಯಿ ಹಾವೇರಿ ಜಿಲ್ಲಾ ಪ್ರವಾಸದಲ್ಲಿರುವುದರಿಂದ ಇಂದಿನ ಸಿಎಂ ಸಭೆಗೆ ಸಚಿವ ಬೊಮ್ಮಾಯಿ ಗೈರಾಗಲಿದ್ದಾರೆ ಎಂದರು. ಸಿಎಂ ವಿರುದ್ಧ ಬಂಡಾಯ ಸಾರಿದ್ದ ಯೋಗೇಶ್ವರ್ಗೆ ಬರುತ್ತಾ ಕುತ್ತು? ಸಚಿವ ಸ್ಥಾನದಿಂದ ಕೆಳಗಿಳಿಸೋಕೆ ವಿಜಯೇಂದ್ರ ನಡೆಸಿದ್ದಾರಾ ಪ್ಲಾನ್? ಸಿಎಂ ಪುತ್ರ ದೆಹಲಿ ಭೇಟಿ ಬೆನ್ನಲ್ಲೇ ಅಲರ್ಟ್ ಆದ ಯೋಗೇಶ್ವರ್ ಮಠಗಳಿಗೆ ಭೇಟಿ ಕೊಡ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಸಿಎಂ ವರ್ಸಸ್ ಸೈನಿಕ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಕುಟುಂಬದ ವಿರುದ್ಧ ಸಮರ ಸಾರಿದ ಸೈನಿಕನಿಗೆ ಬಿಜೆಪಿಯಲ್ಲಿ ಖೆಡ್ಡ ಶುರುವಾಗಿದೆ. ಸಂಗ್ರಾಮ ಸಾರಿದ ಯೋಗೇಶ್ವರ್ಗೆ ತಕ್ಕ ಪಾಠ ಕಲಿಸಲು ಭಿನ್ನ ರಾಗಿಗಳಿಗೆ ದೆಹಲಿಯಿಂದಲೇ ಚೆಕ್ಮೇಟ್ ಇಡಲಾಗ್ತಿದೆ. ನಾಯಕತ್ವ ಬದಲಾವಣೆ ಕೂಗಿಗೆ ವಿಜಯೇಂದ್ರ ಮದ್ದು ಅರೆದಿದ್ದಾರೆ. ಅದ್ಯಾವ ನಾಯಕರೊಟ್ಟಿಗಿನ ಚರ್ಚೆಯಲ್ಲಿ ವಿಜಯೇಂದ್ರ ನಡೆಸಿದಂತಹ ಚರ್ಚೆ ಫಲ ನೀಡಿಬಿಟ್ಟು ರಾಜಧಾನಿ ಪರೇಡ್ ನಡೆಸಿದ್ರಿಂದಲೇ ಯೋಗೇಶ್ವರ್ ಕುರ್ಚಿ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ವಿಜಯೇಂದ್ರ ದೆಹಲಿಗೆ ಭೇಟಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಸೈನಿಕ ಮಠಗಳ ಮೊರೆ ಹೋಗ್ತಿದ್ದಾರೆ. ರಾಮನಗರ ಹೊರವಲಯದಲ್ಲಿರೋ ಬಿಜಿಎಸ್ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಂತಹ ಸಚಿವ ಸಿಪಿ ಯೋಗೇಶ್ವರ್ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಬೆಂಗಾವಲು ವಾಹನವನ್ನ ಬಿಟ್ಟು ಮಠಕ್ಕೆ ತೆರಳಿದಂತಹ ಯೋಗೇಶ್ವರ್ ಸ್ವಾಮೀಜಿಯೊಂದಿಗೆ ರಹಸ್ಯ ಮಾತುಕತೆ ನಡೆಸಿದ್ರು. ದೆಹಲಿಯಲ್ಲಿ ಸೈನಿಕರಿಗೆ ಖೆಡ್ಡಾತೊಡಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದು ಗುಡುಗಿದ ಸಿಪಿ ಯೋಗೇಶ್ವರ್ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇರುವಂತಹ ವಿಜಯೇಂದ್ರ ನಿನ್ನೆಯಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಅರುಣ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ಯೋಗೇಶ್ವರ್ ವಿರುದ್ಧ ದೂರು ನೀಡಿರುವಂತಹ ವಿಜಯೇಂದ್ರ ಸಚಿವ ಸ್ಥಾನ ಹಿಂಪಡೆಯುವಂತೆ ಅರುಣ್ ಸಿಂಗ್ಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಶಾಸಕರ ಬೆಂಬಲವಿರುವ ಬಗ್ಗೆ ತಿಳಿಸಿರುವಂತಹ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೂ ಸಮಯ ಕೇಳಿದ್ದಾರೆ ಎನ್ನಲಾಗಿದೆ. ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದ್ದಂತೆ ಅಲರ್ಟ್ ಆದಂತಹ ಸಿಎಂ ಪುತ್ರ ವಿಜಯೇಂದ್ರ ದೆಹಲಿಯಲ್ಲಿ ಕುಳಿತು ರಣತಂತ್ರ ಹೆಣಿತಾ ಇದ್ದಾರೆ. ಅರುಣ್ ಸಿಂಗ್ರನ್ನ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ಯಾಕೆ ಅನ್ನುವ ಅನುಮಾನಗಳಿಗೆ ತೆರೆ ಬಿದ್ದಿದೆ. ಕೊರೋನಾ ನಿಯಂತ್ರಣಕ್ಕೆ ಬಂದ ವಿಚಾರ ಮನವರಿಕೆ ಮಾಡ್ತಾರಾ ಅಥವಾ ಸಿಎಂ ಕಾರ್ಯವೈಖರಿ ಬಗ್ಗೆ ವರಿಷ್ಠರಿಗೆ ವಿಜಯೇಂದ್ರ ಮನವರಿಕೆ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಿದೆ. ರಾಜ್ಯದಲ್ಲಿ ಮತ್ತೆ ಸಿಎಂ ನಾಯಕತ್ವದ ಬದಲಾವಣೆ ಕೂಗು ಹೆಚ್ಚಾದ ಬೆನ್ನಲ್ಲೇ ದೆಹಲಿಯ ವರಿಷ್ಠರನ್ನ ಭೇಟಿಯಾಗ್ತಿರುವಂತಹ ಸಿಎಂ ಪುತ್ರ ವಿಜಯೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ದೆಹಲಿ ನಾಯಕರನ್ನ ಭೇಟಿ ಮಾಡಿ ವಾಸ್ತವ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸದ್ಯ ಕೊರೋನಾ 3ನೇ ಅಲೆ ನಿಯಂತ್ರಣಕ್ಕೆ ಬಂದಿದೆ. ಹೀಗಾಗಿ ಸಿಎಂ ಕಾರ್ಯವೈಖರಿ ಮನವರಿಕೆ ಮಾಡಿಕೊಡೋ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಬಿವೈ ವಿಜಯೇಂದ್ರ ಭೇಟಿ ಮಾಡಿದ್ರ ಅವರನ್ನ ಮೀಟ್ ಮಾಡಲು ಸಮಯ ಸಿಕ್ಕಿತಾ ಇಲ್ವಾ ಅನ್ನೋ ಬಗ್ಗೆ ದೆಹಲಿ ಅಂಗಳದಲ್ಲಿ ಪ್ರಶ್ನೆಯೊಂದು ಮೂಡಿದೆ. ಇನ್ನು ನಿನ್ನೆ ರಾಜ್ಯ ಉಸ್ತುವಾರಿಯನ್ನ ಅರುಣ್ ಸಿಂಗ್ ಭೇಟಿಯಾಗಿದ್ದಂತಹ ಬಿವೈ ವಿಜಯೇಂದ್ರ ಇಂದು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾರ ಭೇಟಿಗೆ ಸಮಯ ಕೇಳಿದ್ರು ಎನ್ನಲಾಗಿದೆ. ಹೀಗಾಗಿ ರಾಜ್ಯ ರಾಜಕೀಯದ ಕುರಿತು ದೆಹಲಿಯಲ್ಲಿ ಕುತೂಹಲ ಮೂಡಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಮ್ಮ ಭೇಟಿ ಸಮಯ ಕೊಟ್ಟಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ಇಂದು ಸಮಯ ಕೊಟ್ಟರೆ ಜೆಪಿ ನಡ್ಡಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪದೇ ಪದೇ ಸಿಎಂ ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ವಿಜಯೇಂದ್ರ ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ಬಳಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ ಬದಲಾವಣೆ ಕೂಗಿಗೆ ಬ್ರೇಕ್ ಹಾಕುವುದಕ್ಕೆ ವಿಜಯೇಂದ್ರ ತಂತ್ರ ರೂಪಿಸಿದ್ದು ಯೋಗೇಶ್ವರ್ ಬಗ್ಗೆಯೂ ಮನವರಿಕೆ ಮಾಡಲಿದ್ದಾರೆ. ಈಗಾಗಲೇ ಶಾಸಕರು ಸಿಎಂ ಬಿವೈ ವಿಜಯೇಂದ್ರ ಭೇಟಿಯಾಗಿ ನಿಲುವು ತಿಳಿಸಿದ್ದಾರೆ. ಸಿಎಂ ಬಿಎಸ್ವೈ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂತಹ ಯೋಗೇಶ್ವರ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಬಿಜೆಪಿಯಲ್ಲೇ ಒಂದು ಬಣ ಪಟ್ಟು ಹಿಡಿದು ಕುಳಿತಿದೆ. ಯೋಗೇಶ್ವರ್ ವಿರುದ್ಧ ಕ್ರಮಕ್ಕೆ ಹಲವು ಶಾಸಕರು ಆಗ್ರಹಿಸಿದ್ದು ಇದೆಲ್ಲವನ್ನ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಪ್ಲಾನ್ ನಡೆಸಿದ್ದಾರೆ. ನಿನ್ನೆ ಅರುಣ್ ಸಿಂಗ್ ಭೇಟಿಯಾಗಿದ್ದಂತಹ ವಿಜಯೇಂದ್ರ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇಂದು ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ಬಳಿಕ ಸ್ಪಷ್ಟ ಮಾಹಿತಿ ಸಾಧ್ಯತೆ ಇದ್ದು ಜೆಪಿ ನಡ್ಡಾ ಭೇಟಿ ಬಳಿಕ ಸ್ಪಷ್ಟ ಸಂದೇಶ ಹೊರಬರೋ ಸಾಧ್ಯತೆ ಇದೆ. ದಿಲ್ಲಿಯಲ್ಲಿ ಕುಳಿತಿರುವಂತಹ ವಿಜಯೇಂದ್ರ ಒಂದು ರೀತಿಯಲ್ಲಿ ರಣತಂತ್ರ ರೂಪಿಸ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಎಸ್ವೈ ಬಣವು ಕೂಡ ಮತ್ತೊಂದು ರೀತಿ ರಣತಂತ್ರದಲ್ಲಿ ತೊಡಗಿದೆ. ಹೈಕಮಾಂಡ್ ನಿರ್ಧಾರ ಬಂದ ಬಳಿಕ ಬಿಎಸ್ವೈ ಟೀಮ್ ಪ್ಲಾನ್ ಚೇಂಜ್ ಆಗಿದ್ದು ಈಗಾಗಲೇ ಸಿಎಂ ಭೇಟಿ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಸದ್ಯ ಕೋವಿಡ್ ಕಂಟ್ರೋಲ್ಗೆ ಹೆಚ್ಚು ಗಮನ ಹರಿಸ್ತಾ ಇರುವಂತಹ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಶಾಸಕರು ಪ್ಲಾನ್ ಮಾಡಿದ್ದಾರೆ. ತನ್ನ ವಿರುದ್ಧ ರಣತಂತ್ರ ರೂಪಿಸಲಾಗ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸೈನಿಕ ಮಾಡಿದ್ದೇನು? ರಾಜೀನಾಮೆಗೆ ಒತ್ತಾಯ ಹೆಚ್ಚಾದ ಬಳಿಕ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಿದ್ದಾರಾ? ಇದೆಲ್ಲವನ್ನು ನೋಡೋಣ ಸೈನಿಕ ಸಂಗ್ರಾಮ ನ್ಯೂಸ್ ಟಾಪ್ 9ನಲ್ಲಿ. ತನ್ನ ವಿರುದ್ಧ ಬಿಜೆಪಿಯಲ್ಲೇ ಕಿಡಿ ಜ್ವಾಲೆಯಾಗ್ತಾ ಇರುವಾಗಲೇ ಮಠಗಳಿಗೆ ಭೇಟಿ ಕೊಡ್ತಾ ಇರುವಂತಹ ಸಚಿವ ಸಿಪಿ ಯೋಗೇಶ್ವರ್ ಇವತ್ತು ರಾಮನಗರ ಹೊರವಲಯದ ಬಿಜಿಎಸ್ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ನಿರ್ಮಲಾನಂದನಾಥ ಶ್ರೀ ಭೇಟಿ ಬಳಿಕ ಮಾತನಾಡಿದಂತಹ ಯೋಗೇಶ್ವರ್ ಸ್ವಾಮೀಜಿ ಆಶೀರ್ವಾದ ಪಡೆಯೋದಕ್ಕೆ ಬಂದಿದೆ ಅಷ್ಟೇ ಅಂತ ಹೇಳಿದ್ರು. ರಾಜ್ಯ ರಾಜಕೀಯ ವಿಚಾರಗಳ ಬಗ್ಗೆ ನಾನು ಬಹಿರಂಗವಾಗಿ ಏನು ಮಾತನಾಡಲು ಹೋಗುವುದಿಲ್ಲ ಅಂತ ಸಿಪಿವೈ ಹೇಳಿದ್ರು. ರಾಮನಗರದಲ್ಲಿ ಮಾತನಾಡಿದಂತಹ ಯೋಗೇಶ್ವರ್ ನಾನು ಪಕ್ಷದ ಚೌಕಟ್ಟಿನಲ್ಲಿದ್ದೇನೆ, ಸದ್ಯಕ್ಕೆ ಏನು ಮಾತನಾಡುವುದಿಲ್ಲ ಅಂತ ಹೇಳಿದ್ರು. ಇನ್ನು ವಿಜಯೇಂದ್ರ ದೆಹಲಿಗೆ ಹೋಗಿರುವ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಯೋಗೇಶ್ವರ್ ಯಾರು ಬೇಕಿದ್ರೂ ದೆಹಲಿಗೆ ಹೋಗಬಹುದು, ನನ್ನ ವಿರುದ್ಧ ಸಹಿ ಸಂಗ್ರಹದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಬಿಜೆಪಿಯ ನನ್ನ ಕೆಲ ಸ್ನೇಹಿತರು ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ದಾರೆ. ಅವರಿಂದ ಹೀಗೆ ಯಾರು ಮಾತನಾಡಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಯೋಗೇಶ್ವರ್ ಹೇಳಿದ್ರು. ನನ್ನ ಒಂದು ಹೇಳಿಕೆ ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಮಾತನಾಡಲು ಬಹಳಷ್ಟು ವಿಷಯ ಇದೆ, ಆದ್ರೆ ಆಗ್ತಿಲ್ಲ. ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ, ಹೀಗಾಗಿ ಮಾತನಾಡ್ತಾ ಇಲ್ಲ ಅಂತ ಯೋಗೇಶ್ವರ್ ಹೇಳಿದ್ರು. ಸದ್ಯದ
ಬೆಳವಣಿಗೆಯಲ್ಲಿ ಯಾರು ಯಾವಾಗ ನನ್ನ ಬೆಂಬಲಕ್ಕೆ ನಿಲ್ತಾರೆ ಅಂತ ಈಗ ಹೇಳಲ್ಲ. ಇದು ಬಲಾಬಲ ಪ್ರದರ್ಶಿಸುವಂತಹ ಕಣವಲ್ಲ ಅಂತ ಸಚಿವ ಯೋಗೇಶ್ವರ್ ಹೇಳಿದ್ರು. ರಾಮನಗರದಲ್ಲಿ ಮಾತನಾಡಿದ ಯೋಗೇಶ್ವರ್, ಯಾರೋ 4 ಜನ ಸ್ನೇಹಿತರು ಮಾತನಾಡಲಿ ಅಂತ ಹೇಳಿದ್ರು. ಸಿಎಂ ಕುಟುಂಬದ ವಿರುದ್ಧ ತಿರುಗಿ ಬಿದ್ದ ಸೈನಿಕನ ವಿರುದ್ಧ ಮೆಗಾಸಿಟಿ ಹಗರಣವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿದಂತಹ ಯೋಗೇಶ್ವರ್, ಮೆಗಾಸಿಟಿ ಹಗರಣದ ಬಗ್ಗೆ ಬೇಕಿದ್ರೆ ತನಿಖೆಯಾಗಲಿ. ಈ ಹಿಂದೆ HDK DKಶಿ ಬ್ರದರ್ಸ್ ತನಿಖೆ ಮಾಡಿಸಿದ್ರು. ಆಗಲೇ ನ್ಯಾಯಾಲಯ ಕ್ಲಿಯರ್ ಮಾಡಿದೆ. ನಾನು ಸಾರ್ವಜನಿಕ ಬದುಕಿನಲ್ಲಿದ್ದೇನೆ, ಹೀಗಾಗಿ ತನಿಖೆಯಾಗಲಿ ಅಂತ ಸಚಿವ CP ಯೋಗೇಶ್ವರ್ ಹೇಳಿದರು. ಸಿಎಂ ಕುಟುಂಬದ ವಿರುದ್ಧ ಕಿಡಿಕಾರಿದ ಬೆನ್ನಲ್ಲೇ CP ಯೋಗೇಶ್ವರ್ ವಿರುದ್ಧ ಬಿಜೆಪಿ ಪಾಳೆಯ ತಿರುಗಿಬಿದ್ದಿದೆ. ಸಚಿವ ಯೋಗೇಶ್ವರನ್ನ ಸಂಪುಟದಿಂದ ಕೈಬಿಡಲು ಕೆಲ ಸ್ವಾಮೀಜಿಗಳು ಆಗ್ರಹಿಸಿದ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ CP ಯೋಗೇಶ್ವರ್ ಸ್ವಾಮೀಜಿಗಳ ಮೂಲಕವೇ ಸಂಧಾನಕ್ಕೆ ಯತ್ನಿಸಿದ್ದಾರೆ. ಇದೇ ಕಾರಣಕ್ಕೆ ಇಂದು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಎನ್ನಲಾಗಿದೆ. ಇದೇ ಮಟ್ಟಕ್ಕೆ ಇದೀಗ ಸಚಿವ ಆರ್ ಅಶೋಕ್ ಭೇಟಿ ನೀಡುವ ಸಾಧ್ಯತೆ ಇದೆ. ನಿರ್ಮಲಾನಂದನಾಥ ಶ್ರೀಗಳ ಮುಂದೆ ತಮ್ಮ ಪಾತ್ರದ ಬಗ್ಗೆ ಸಚಿವ CP ಯೋಗೇಶ್ವರ್ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗಿದೆ. ಸರ್ಕಾರ ಬರುವಲ್ಲಿ ತಮ್ಮ ಪಾತ್ರ ಏನೆಂಬುದನ್ನು ಹೇಳಿರುವಂತಹ CPY, ಸರ್ಕಾರ ತರುವಲ್ಲಿ ನನ್ನ ಪಾತ್ರ ಬಹಳ ಪ್ರಮುಖವಾಗಿದೆ. ಈಗ ನನ್ನ ಕಡೆಗಣಿಸಲಾಗ್ತಾ ಇದೆ ಎಂಬ ಸಂದೇಶಕ್ಕೆ ಸೈನಿಕ ಮುಂದಾಗಿದ್ದು, ಸ್ವಾಮೀಜಿಗಳ ಮೂಲಕ ವಿಶ್ವಾಸ ಗಳಿಸಲು ಸಚಿವ CPY ಪ್ಲಾನ್ ಮಾಡಿದ್ದಾರೆ. ವಿವಾದದ ಬೆನ್ನಲ್ಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಲು ಒತ್ತಡ ಹೆಚ್ಚಾಗ್ತಾ ಇದ್ದಂತೆಯೇ ಅಲರ್ಟ್ ಆದಂತಹ ಯೋಗೇಶ್ವರ್ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ತಂತ್ರ ಮಾಡಿದ್ದು, ಮಠಗಳ ಬೆಂಬಲ ಪಡೆದು ಸಚಿವ ಯೋಗೇಶ್ವರ್ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಇನ್ನು ಕೆಲ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತೇನೆ ಅಂತ CPY ಸುಳಿವು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ನನಗೆ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಸಚಿವ CP ಯೋಗೇಶ್ವರ್ ಬೇಸರ ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇಂದು ನಿರ್ಮಲಾನಂದನಾಥ ಶ್ರೀಗಳ ಭೇಟಿ ವೇಳೆ ಸರ್ಕಾರ ತರುವಲ್ಲಿ ನನ್ನ ಪಾತ್ರ ಪ್ರಮುಖವಾಗಿದೆ. ಆದರೂ ಒಳ್ಳೆ ಖಾತೆ ಕೊಟ್ಟಿಲ್ಲ, ಜಿಲ್ಲೆ ಉಸ್ತುವಾರಿಯನ್ನ ಕೊಟ್ಟಿಲ್ಲ. ಕೆಲ ಶಾಸಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಸ್ವಾಮೀಜಿಯೊಂದಿಗೆ ಪ್ರಸ್ತುತ ರಾಜಕೀಯದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಸುಮಾರು 45 ನಿಮಿಷ ಚರ್ಚೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ 7 ದಿನ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆಯಾ? ಉಸ್ತುವಾರಿ ಸಚಿವರುಗಳ ಜೊತೆಗೆ ಸಿಎಂ ನಡೆಸೋ ಚರ್ಚೆಗಳಾದ್ರೂ ಏನು? ಲಾಕ್ ಇದ್ರೂ ಶಿವಾಜಿನಗರದಲ್ಲೂ ಹೇಗಿತ್ತು ಜನರ ಓಡಾಟ? ಇದೆಲ್ಲವನ್ನು ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಮತ್ತೆ 7 ದಿನಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಜೂನ್ 14ರವರೆಗೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದ್ದು, ಲಾಕ್ಡೌನ್ ಮುಂದುವರಿಸಲು ಅಧಿಕಾರಿಗಳಿಂದ ಸಮ್ಮತಿ ನೀಡಿದ್ದಾರೆ ಎನ್ನಲಾಗುತ್ತದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸಮ್ಮತಿ ನೀಡಿದ್ದು, ತಜ್ಞರು 31 ಡಿಸಿಗಳಿಂದಲೂ ರಾಜ್ಯ ಸರ್ಕಾರಕ್ಕೆ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರಂತೆ. ಹೀಗಾಗಿ ಈ ಎಲ್ಲಾ ಮಾಹಿತಿಯನ್ನು ಆಧರಿಸಿ ಸಿಎಂ BSY ರಿಂದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಇನ್ನು ಸಭೆಯಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರಾದ ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಅರವಿಂದ್ ಲಿಂಬಾವಳಿ, ಆರೋಗ್ಯ ಸಚಿವ ಸುಧಾಕರ್ ಭಾಗಿಯಾಗಲಿದ್ದಾರೆ. ಇವರೆಲ್ಲರ ಜೊತೆ ಸಿಎಂ BSY ಸುದೀರ್ಘ ಚರ್ಚೆ ನಡೆಸಲಿದ್ದು, ಲಾಕ್ಡೌನ್ ಕುರಿತು ಕೆಲ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಮೀಟಿಂಗ್ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಜರಿರಲಿದ್ದಾರೆ. ಕೊರೋನಾದಿಂದ ಮೃತಪಟ್ಟವರ ಆಸ್ತಿಯನ್ನ ವಿಧಿವಿಧಾನಗಳಂತೆ ವಿಸರ್ಜಿಸಲು ಬಿಬಿಎಂಪಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸೋಂಕಿಗೆ ಬಲಿಯಾದವರ ಆಸ್ತಿಯನ್ನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಯಲ್ಲಿ ವಿಸರ್ಜಿಸಲಾಗುತ್ತೆ. 15 ದಿನದಲ್ಲಿ ಮೃತ ಸೋಂಕಿತರ ಚಿತಾಭಸ್ಮವನ್ನ ಕುಟುಂಬಸ್ಥರು ಪಡೆಯದಿದ್ರೆ ಸ್ವತಃ ಬಿಬಿಎಂಪಿ ಅಸ್ಥಿ ವಿಸರ್ಜಿಸಲಿದೆ. ಶಿವಾಜಿನಗರದಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ಜೋರಾಗಿದ್ದು, ಅಗತ್ಯ ವಸ್ತು ಖರೀದಿಗೆ ರಸ್ತೆಗಿಳಿದಂತಹ ಜನ ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ತರಕಾರಿ, ದಿನಸಿ ಅಂಗಡಿ ಜೊತೆಗೆ ಬಟ್ಟೆ, ಬೆಲ್ಟ್ ಸೇರಿದಂತೆ ಇತರೆ ಅಂಗಡಿಗಳು ಓಪನ್ ಇದ್ವು. ಆಟೋ, ಬೈಕ್ ಸಂಚಾರ ನಿತ್ಯದಂತಿದ್ದು, ಜನ ಮಾಸ್ಕ್ ಅನ್ನು ಸರಿಯಾಗಿ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಅಲ್ಲದೆ ಶಿವಾಜಿನಗರದ ಹಲವು ರಸ್ತೆಗಳಲ್ಲಿ ತೆರೆದಿದ್ದಂತಹ ಟೀ ಶಾಪ್ಗಳಲ್ಲಿ ಕೆಲವರು ಸಿಗರೆಟ್ ಸೇದುತ್ತಾ ಟೀ ಕುಡಿತಾ ನಿಂತಿದ್ರು. ಲಾಕ್ಡೌನ್ ಮಧ್ಯೆಯೂ ಬೆಂಗಳೂರಿನ ವಿವಿಧೆಡೆ ವಾಹನಗಳು ಬಿಂದಾಸ್ ಆಗಿ ರಸ್ತೆಗಳಿದ್ವು. ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ತಲೆಕೆಡಿಸಿಕೊಳ್ಳದೆ ಜನ ಬೆಳ್ಳಂಬೆಳಗ್ಗೆ ಎಂದಿನಂತೆ ವಾಹನಗಳ ಸಮೇತ ರೋಡ್ಗೆ ಇಳಿತಿದ್ರು. ಹೀಗಾಗಿ ಸಿಟಿಲಿ ಕಠಿಣ ಲಾಕ್ಡೌನ್ ಜಾರಿಯಲ್ಲಿದೆಯಾ ಅನ್ನೋ ಪ್ರಶ್ನೆ ಮೂಡಿತು. ಇನ್ನು ಮೇಕೆರಿ ಸರ್ಕಲ್, ಹೆಬ್ಬಾಳ ಸುತ್ತಮುತ್ತ ವಾಹನ ಸಂಚಾರ ಹೆಚ್ಚಾಗಿದ್ದು, ಅನಗತ್ಯವಾಗಿ ಓಡಾಡ್ತಿದ್ದಂತಹ ಕೆಲ ವೆಹಿಕಲ್ಗಳನ್ನು ಪೊಲೀಸರು ಸೀಸ್ ಮಾಡಿ ದಂಡ ಹಾಕಿದ್ರು.
ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತು. ಅಗತ್ಯ ವಸ್ತುಗಳ ಖರೀದಿಗೆ ಬಂದಂತಹ ಅಲ್ಪ ಸ್ವಲ್ಪ ಜನ ಅಂತರ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ರು. ಸೋಂಕಿನ ಕಾರಣದಿಂದಾಗಿ ಮಾರ್ಕೆಟ್ಗೆ ಬರೋರ ಸಂಖ್ಯೆ ಇಳಿಕೆಯಾಗಿದ್ದು ವ್ಯಾಪಾರ ಸಾಮಾನ್ಯವಾಗಿ ಸಾಗಿತು. ಇನ್ನು ಮಾರ್ಕೆಟ್ ಸುತ್ತಮುತ್ತ ವಾಹನಗಳ ಸಂಚಾರ ಕೂಡ ಎಂದಿನಂತಿತ್ತು. ಕೆಆರ್ ಮಾರುಕಟ್ಟೆಯಲ್ಲೂ ಅಗತ್ಯ ವಸ್ತುಗಳನ್ನು ಕೊಳ್ಳುವುದಕ್ಕೆ ಜನ ಜಮಾಯಿಸಿದ್ರು. ನಿತ್ಯದಂತೆ ಮಾರ್ಕೆಟ್ನತ್ತ ಬಂದಂತಹ ಮಂದಿ ಸೊಪ್ಪು, ತರಕಾರಿ, ಹಣ್ಣು ಸೇರಿದಂತೆ ವಸ್ತುಗಳನ್ನು ಖರೀದಿ ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ವಸ್ತುಗಳನ್ನು ಕೊಳ್ಳುವುದಕ್ಕೆ ಅವಕಾಶವಿದ್ದು ಜನ ಕೋವಿಡ್ ರೂಲ್ಸ್ ಮರೆತು ಖರೀದಿಯಲ್ಲಿ ತಲ್ಲೀನರಾದ್ರು. ತರಕಾರಿ ವ್ಯಾಪಾರಿಗಳಿಗೆ ತಾಕೀತು ಮಾಡಿರುವುದರಿಂದಾಗಿ ದಾವಣಗೆರೆ ನಗರದ ಕೆಆರ್ ಮಾರುಕಟ್ಟೆ ಖಾಲಿಯಾಗಿದೆ. ಅನಗತ್ಯವಾಗಿ ರೋಡ್ಗಿಳಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ದಾವಣಗೆರೆ ನಗರದ ಬಹುತೇಕ ಕಡೆ ದಾಳಿ ನಡೆಸಿದಂತಹ ಪೊಲೀಸರು ಜನರಿಗೆ ಎಚ್ಚರಿಕೆ ಕೊಟ್ಟರು. ಮಹಾನಗರ ಪಾಲಿಕೆಯಿಂದ ಮಾರುಕಟ್ಟೆ ಬಹುತೇಕ ಪ್ರದೇಶಗಳಲ್ಲಿ ಸ್ಯಾನಿಟೈಸ್ ಮಾಡಲಾಗಿದ್ದು ದಿನದಿಂದ ದಿನಕ್ಕೆ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ. ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಾಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ಹೀಗಾಗಿ ಅಗತ್ಯ ವಸ್ತುಗಳ ಖರೀದಿಗೆ ಚಿಂತಾಮಣಿ ಜನ ಮುಗಿಬಿದ್ದಿದ್ದಾರೆ. 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದ್ದುದರಿಂದಾಗಿ ಕೆಲವು ಕಡೆ ರೂಲ್ಸ್ ಬ್ರೇಕ್ ಮಾಡಿ ಖರೀದಿ ಭರಾಟೆ ಜೋರಾಗಿತ್ತು. ದೈಹಿಕ ಅಂತರವಿಲ್ಲದೆ ಮಾಸ್ಕ್ ಧರಿಸದೆ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದರು. ಕೊರೋನಾ ಬಂದಿದ್ದಕ್ಕೆ ಇಡೀ ಕುಟುಂಬದವರು ಆತ್ಮಹತ್ಯೆಗೆ ಶರಣಾದ್ರ. ಯಾವ್ಯಾವ ಜಿಲ್ಲೆಗಳಲ್ಲಿ ಮದುವೆ ಸಮಾರಂಭಗಳಿಗೆ ಬ್ರೇಕ್ ಹಾಕಲಾಗಿದೆ? ಚಿಕಿತ್ಸೆ ಸಿಗದೆ ಗರ್ಭಿಣಿ ಸಾವನ್ನಪ್ಪಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಅವಘಡದ ಬಳಿಕ ಮತ್ತೊಂದು ಬರಸಿಡಿಲೆ ಬಡಿದಂತಾಗಿದೆ. ಒಂದೇ ಕುಟುಂಬದ 4 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೊರೋನಾ ಪಾಸಿಟಿವಿಟಿ ಬಂದಿದ್ದರಿಂದಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಚಾಮರಾಜನಗರದ ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೆಚ್ಮುಖಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಧಾವಿಸಿದಂತಹ ಪೊಲೀಸರು ಪರಿಶೀಲನೆಗೆ ಮುಂದಾಗಿದ್ದಾರೆ. ಯಾದಗಿರಿ ಜಿಲ್ಲಾಡಳಿತ ಮದುವೆ ಸಮಾರಂಭಗಳಿಗೆ ನಿರ್ಬಂಧ ಹೇರಿದೆ. ರೂಲ್ಸ್ ಬ್ರೇಕ್ ಮಾಡಿ ಹೆಚ್ಚಿನ ಜನ ಸೇರೋದ್ರಿಂದ ಮದುವೆ ಸಮಾರಂಭಗಳಿಂದಲೂ ಸೋಂಕು ಹರಡುವ ಸಾಧ್ಯತೆ ಇದೆ. ಹೀಗಾಗಿ ಜೂನ್ 7ರವರೆಗೆ ಮದುವೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಈ ನಿರ್ಬಂಧ ಹೇರಲಾಗಿದೆ ಅಂತ ಯಾದಗಿರಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಗಪ್ರಿಯಾ ಆರ್ ಆದೇಶ ಹೊರಡಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಗರ್ಭಿಣಿ ಸಾವಿಗೀಡಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 8 ತಿಂಗಳ ಗರ್ಭಿಣಿ ರಮ್ಯಾ ಕೆಮ್ಮು ಮತ್ತು ಸಾಮಾನ್ಯ ತಪಾಸಣೆಗಾಗಿ ಗೌರಿಬಿದನೂರಿನ ತಾಲೂಕು ಆಸ್ಪತ್ರೆ, ಜೀವನ್ ಆಸ್ಪತ್ರೆ, ವಾಣಿವಿಲಾಸ್ ಆಸ್ಪತ್ರೆಗೆ ಅಲೆದಿದ್ದಾರೆ. ಕೋವಿಡ್ ವರದಿ ಇಲ್ಲದ ಕಾರಣ ಎಲ್ಲೂ ದಾಖಲಿಸಿಕೊಂಡಿಲ್ಲ. ಹಾಗಾಗಿ ಕೋವಿಡ್ ವರದಿ ಬಂದ ಬಳಿಕ ವಾಣಿವಿಲಾಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಆದರೆ ದಾಖಲಾದ ಕೆಲವೇ ನಿಮಿಷದಲ್ಲಿ ರಮ್ಯಾ ಮೃತಪಟ್ಟಿದ್ದಾರೆ. ಮೊದಲೇ ಚಿಕಿತ್ಸೆ ಕೊಡದಂತಹ ಆಸ್ಪತ್ರೆಗಳ ವಿರುದ್ಧ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಇಂದಿನಿಂದ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮತ್ತೆ ಲಸಿಕೆ ನೀಡಲಾಗ್ತಾ ಇದೆ. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಲಭ್ಯವಿದೆ. ಆದರೆ ಮುಂಚೂಣಿ ಕಾರ್ಯಕರ್ತರಿಗೆ ಮೊದಲು ವ್ಯಾಕ್ಸಿನ್ ನೀಡುವ ಕಾರ್ಯ ಶುರುವಾಗಿದೆ. ಹಾಗಾಗಿ ಫ್ರಂಟ್ಲೈನ್ ವಾರಿಯರ್ಸ್ ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ. ಜೊತೆಗೆ ಇಂದಿನಿಂದ 45 ವರ್ಷ ಮೇಲ್ಪಟ್ಟವರಿಗೆ ಮೊದಲ ಡೋಸ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. 150 ಜನರಿಗೆ ಕೋವಿಶೀಲ್ಡ್ ಮತ್ತು 50 ಜನರಿಗೆ ಕೋವ್ಯಾಕ್ಸಿನ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಕೊರೋನಾ ಅಟ್ಟಹಾಸ ವೃದ್ಧಾಶ್ರಮಗಳಲ್ಲೂ ಕೂಡ ಮುಂದುವರೆದಿದೆ. ಬೆಳಗಾವಿಯ 2 ವೃದ್ಧಾಶ್ರಮಗಳನ್ನ ಕೊರೋನಾ ಕಾಡ್ತಾ ಇದೆ. ಒಟ್ಟು 23 ಜನರಿಗೆ ಕೊರೋನಾ ವಕ್ಕರಿಸಿದೆ. ದೇವರಾಜ್ ಅರಸ್ ಕಾಲೋನಿಯ ವೃದ್ಧಾಶ್ರಮದ 14 ಜನ ಮತ್ತು ಬಾಮನಗುಡಿ ವೃದ್ಧಾಶ್ರಮದ 9 ಜನರಿಗೆ ಕೊರೋನಾ ಬಂದಿದೆ. 3 ಸೋಂಕಿತರಿಗೆ ಮಾತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಾ ಇದ್ದು ಉಳಿದವರಿಗೆ ವೃದ್ಧಾಶ್ರಮದಲ್ಲೇ ಪ್ರತ್ಯೇಕ ಐಸೋಲೇಷನ್ ವ್ಯವಸ್ಥೆ ಮಾಡಲಾಗಿದೆ. ಬ್ಲಾಕ್ ಫಂಗಸ್ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಿನ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ಗೆ 3 ಬಲಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ಗೆ ಬಲಿಯಾದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಒಟ್ಟು 62 ಜನರಿಗೆ ಬ್ಲಾಕ್ ಫಂಗಸ್ ದೃಢಪಟ್ಟಿದೆ. ಸಿರಗುಪ್ಪ ತಾಲೂಕಿನ ಬಾಲಕಿಗೂ ಬ್ಲಾಕ್ ಫಂಗಸ್ ತಗುಲಿದೆ. ಮಂಡ್ಯ ಜಿಲ್ಲೆಯಲ್ಲೂ ಬ್ಲಾಕ್ ಫಂಗಸ್ ದಾಂಗುಡಿ ಇಟ್ಟಿದ್ದು ಮೊದಲ ಬಲಿ ತೆಗೆದುಕೊಂಡಿದೆ. 68 ವರ್ಷದ ವ್ಯಕ್ತಿ ಬ್ಲಾಕ್ ಫಂಗಸ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಮಂಡ್ಯದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಜಿಲ್ಲೆಯಲ್ಲಿ ಒಟ್ಟು 4 ಬ್ಲಾಕ್ ಫಂಗಸ್ ದೃಢವಾಗಿದ್ದು ಈ ಪೈಕಿ ಒಬ್ಬ ಬಲಿಯಾಗಿದ್ದು ಇನ್ನು 3 ಚಿಕಿತ್ಸೆ ಮುಂದುವರೆದಿದೆ. ಒಂದು ಕಡೆ ಬ್ಲಾಕ್ ಫಂಗಸ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇತ್ತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಔಷಧಿ ಕಳುವಾಗಿದೆ. ಬ್ಲಾಕ್ ಫಂಗಸ್ಗೆ ನೀಡುವ ಆಂಪ್ಯೂಟೆರಿಸಿನ್ ಬಿ ಕಳ್ಳತನವಾಗಿದೆ. 10 ವೈಲ್ಸ್ ಔಷಧ ಕದಿಯಲಾಗಿದೆ. ಈ ಬಗ್ಗೆ ವೈದ್ಯರಿಂದ ಮಾಹಿತಿ ಸಿಕ್ಕಿದ್ದು ವಿವಿಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ.
ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾದಂತೆ ಬ್ಲಾಕ್ ಫಂಗಸ್ ಕೂಡ ಹಬ್ತಾನೆ ಇದೆ. ಗದಗ ಜಿಲ್ಲೆಯಲ್ಲಿ 12 ಜನರಲ್ಲಿ ಬ್ಲಾಕ್ ಫಂಗಸ್ ಪತ್ತೆಯಾಗಿದೆ. ಇನ್ನು 17 ಜನರಿಗೆ ಬ್ಲಾಕ್ ಫಂಗಸ್ ಇರೋ ಶಂಕೆ ವ್ಯಕ್ತವಾಗಿದೆ. 17 ರೋಗಿಗಳ ವರದಿಗಾಗಿ ವೈದ್ಯರು ಕಾಯ್ತಿದ್ದಾರೆ. ಸದ್ಯ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ 29 ರೋಗಿಗಳಿಗೂ ಚಿಕಿತ್ಸೆ ನೀಡಲಾಗುತ್ತಿದೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.